ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗೌರಿ ಹತ್ರ ಶ್ಯಾಮತ್ತಿಗೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಮ್ಮ ನಿಮ್ಮನ್ನು ನೋಡಬೇಕು ಅಂತ ಆಸೆಪಟ್ಟರು. ಅದಕ್ಕೆ ಜೋಕರ್ ಬರೋ ಜಾಗದಲ್ಲಿ ಅವರೇ ಬರೋ ಹಾಗೆ ಮಾಡಿದೆ. ಅವ್ರು ನಿಮ್ಮನ್ನು ನೋಡಿ ಹೊರಟ್ಬಿಡ್ಲಿ ಅಂದ್ಕೊಂಡೆ. ಆದರೆ ಸದ್ಗುಣಂಗೆ ಸತ್ಯ ಗೊತ್ತಿಲ್ಲದೆ ಅವರನ್ನು ಸ್ಟೇಜ್ ಮೇಲೆ ಕರೆದು ನಿಲ್ಲಿಸ್ಬಿಟ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ ಅಂತಾನೆ. ಅದು ನಿಮ್ಮ ತಪ್ಪಲ್ಲ ಕವಿ ಸರ್. ಸಿಚುವೇಶನ್ ನನಗೂ ಅರ್ಥ ಆಗುತ್ತೆ. ಕವಿ ಸರ್, ನನಗೊಂದು ಸಹಾಯ ಮಾಡ್ತೀರಾ ಅಂತಾಳೆ ಗೌರಿ. ಹೇಳಿ ಅತ್ತಿಗೆ ಅಂತಾನೆ ಶ್ಯಾಮ್. ಇನ್ನೊಂದು ಸಲ ಅವ್ರನ್ನ ನೋಡಬೇಕು ಅಂದರೆ ದಯವಿಟ್ಟು ಅವರಿಗೆ ಸಹಾಯ ಮಾಡಬೇಡಿ ಅಂತಾಳೆ ಗೌರಿ. ಏನು ಹೇಳ್ತಿದ್ದೀರಾ ಅತ್ತಿಗೆ ಅಂತಾನೆ ಶ್ಯಾಮ್. ಅಮ್ಮ ಇವತ್ತು ಬಂದಾಗ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಮತ್ತೆ ಈ ಪ್ರಯತ್ನ ಆದರೆ ಯಾರಿಗಾದರೂ ಗೊತ್ತಾಗ್ಬೋದು. ಹಾಗೇನಾದರೂ ಆದರೆ ಅಮ್ಮಂಗೆ ಈ ಮನೇಲಿ ಮತ್ತೆ ಅವಮಾನ ಆಗುತ್ತೆ. ಇವತ್ತು ಅಮ್ಮ ಸ್ಟೇಜ್ ಮೇಲೆ ಜೋಕರ್ ಥರ ನಿಂತಿದ್ದಾಗ ಅನುಭವಿಸಿದ ಟೆನ್ಷನ್ ನೋವು ನನಗೆ ಮಾತ್ರ ಗೊತ್ತು. ಒಳಗೊಳಗೆ ಎಷ್ಟೊಂದು ಹತ್ತಿದ್ದೀನಿ ಗೊತ್ತಾ ಅಂತಾಳೆ ಗೌರಿ. ಹತ್ತಿದ್ದು ಅಮ್ಮನ ಮೇಲಿನ ಪ್ರೀತಿಯಿಂದ ಅಂದಮೇಲೆ ಅಮ್ಮನ ಬರೋದಕ್ಕೆ ಯಾಕೆ ಅದಕ್ಕೆ ಬೇಡ ಅಂತಿದ್ದೀರಾ ಅಂತಾನೆ ಶ್ಯಾಮ್. ಮಗಳು ಸಂತೋಷನ ನೋಡಿ ಅಮ್ಮ ಸಂತೋಷ ಪಡಬೇಕು. ಅದನ್ನು ಮಗಳು ನೋಡಿ ಅವಳ ಮನಸ್ಸು ತುಂಬಿ ಬರಬೇಕು. ಅದು ಸಾಧ್ಯನಾ ಕವಿಯವರೇ? ನನ್ನ ತಾಯಿನ ನಾನು ಕದ್ದು ನೋಡಬೇಕಾ ಕವಿಯವರೇ? ಅಮ್ಮ ಅಂತ ಅವರನ್ನು ಪ್ರೀತಿಯಿಂದ ಮಾತಾಡ್ಸೋಕ್ಕಾಗದೆ ಸುಮ್ಮನೆ ಇದ್ದು ಅಮ್ಮಂಗೆ ಮೋಸ ಮಾಡಬೇಕು. ಬಂದಿದ್ದು ಅಮ್ಮ ಅಂತ ಹೇಳೋಕ್ಕಾಗದೆ ಗಂಡನ ಮನೆಗೂ ಮೋಸ ಮಾಡಬೇಕು. ನನ್ನಿಂದ ಆಗ್ತಾ ಇಲ್ಲ ಕವಿಯವರೇ. ಸತ್ಯ ಗೊತ್ತಾದರೆ ಅಮ್ಮಂಗೂ ಅವಮಾನ, ನನಗೂ ಅವಮಾನ. ಅದೆಷ್ಟೇ ಸಂಕಟ ನೋವಾದರೂ ನಾನು ಸಹಿಸ್ಕೊತೀನಿ. ಆದರೆ ನಮ್ಮಮ್ಮ ಅನುಭವಿಸ್ಬಾರ್ದು ಅಂತಾಳೆ ಗೌರಿ. ಅತ್ತಿಗೆ, ಮಗಳಾಗಿ ನಿಮ್ಮ ಮಾತುಗಳು ನನಗೆ ಅರ್ಥ ಆಗುತ್ತೆ. ಹಾಗೆ ಆ ತಾಯಿ ಭಾವನೆಯೂ ನನಗೆ ಅರ್ಥ ಆಗುತ್ತೆ. ಅವರನ್ನು ಇಲ್ಲಿಗೆ ಬರಬೇಡಿ ಅಂತ ಹೇಳ್ಬೋದು. ಆದರೆ ಅವರನ್ನು ಇಲ್ಲಿಗೆ ಬರದೇ ಇರೋ ಥರ ತಡೆಯೋಕ್ಕಾಗತ್ತಾ ಅತ್ತಿಗೆ? ಅವ್ರು ಬರದೇ ಇರೋ ಹಾಗೆ ತಡೆಯೋಕ್ಕೆ ನನ್ನಿಂದನೂ ಆಗಲ್ಲ, ನಿಮ್ಮಿಂದನೂ ಆಗಲ್ಲ, ಇಡೀ ಜಗತ್ತಿಗೂ ಆಗಲ್ಲ. ಅದೇ ತಾನೇ ಸತ್ಯ. ನಾನು ಬರ್ತೀನಿ ಅತ್ತಿಗೆ ಅಂತ ಶ್ಯಾಮ್ ಹೋಗ್ತಾನೆ. ಈಚೆ ಚಿನ್ಮಯಿ ರಿಸೆಪ್ಷನ್ಗೆ ಬಂದು ಅಮ್ಮ ಎಲ್ಲಿದ್ದಾಳೋ, ಯಾವ ವೇಷದಲ್ಲಿದ್ದಾಳೋ, ಇದೇನಿದು, ಯಾರೂ ಕಾಣಿಸ್ತಾನೆ ಇಲ್ಲ, ರಿಸೆಪ್ಷನ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತಾಳೆ. ಆಗ ಅಪ್ಪ ಅವಳಿಗೆ ಕಾಲ್ ಮಾಡ್ತಾರೆ. ಹಲೋ ಅಪ್ಪ, ರಿಸೆಪ್ಷನ್ ಆಗಿರೋ ಜಾಗದಲ್ಲೇ ಹುಡುಕ್ತಿದ್ದೀನಿ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅತ್ತಿಗೆ ಭಾವನ ಫೋಟೋ ನೋಡಿ ಖುಷಿ ಆಗ್ತಾಳೆ ಚಿನ್ಮಯಿ. ಚಿನ್ನು, ನೀನು ಮನೆಗೆ ಬಂದುಬಿಡು, ನಿಮ್ಮ ಅಮ್ಮ ಬಂದ್ಲು ಅಂತಾರೆ ಅಪ್ಪ. ಈಗ ಸಮಾಧಾನ ಆಯಿತು ಅಪ್ಪ. ಇಲ್ಲಿ ಅಕ್ಕ ಭಾವ ಇರೋ ದೊಡ್ಡ ಫೋಟೋ ಹಾಕಿದ್ದಾರೆ ಗೊತ್ತಾ, ಅಕ್ಕನ ನೋಡಬೇಕು ಅನ್ನಿಸ್ತಿದೆ ಅಪ್ಪ ಅಂತಾಳೆ ಚಿನ್ಮಯಿ. ಅಯ್ಯಯ್ಯೋ ಬೇಡಮ್ಮ, ನಿನ್ನೆ ಯಾರಾದರೂ ಅಲ್ಲಿ ನೋಡಿದರೆ ನಮ್ಮ ಗೌರಿಗೆ ತೊಂದರೆ ಆಗುತ್ತೆ, ಬಂದುಬಿಡು ತಾಯಿ ಅಂತಾರೆ ಅಪ್ಪ. ಪ್ಲೀಸ್ ಅಪ್ಪ, ದೂರದಿಂದ ನೋಡ್ಕೊಂಡು ಬರ್ತೀನಿ, ಪ್ಲೀಸ್ ಪ್ಲೀಸ್ ಅಂತ ಕಾಲ್ ಕಟ್ ಮಾಡಿ ಬರ್ತಾ ಇರುವಾಗ ಶ್ಯಾಮ್ಗೆ ಡಿಕ್ಕಿ ಹೊಡಿತಾಳೆ ಚಿನ್ನು. ಆಗ ಚಿನ್ಮಯಿ ಅವಳು ಬೀಳಬಾರ್ದು ಅಂತ ಅವಳ ಕೈನ ಹಿಡ್ಕೊಂಡು ಮುಖ ನೋಡಿ, ಮಚ್ಚ ನೀನೇನಿಲ್ಲಿ ಅಂತಾನೆ ಶ್ಯಾಮ್. ನಾನು ಯಾರು ಅಂತ ಗೊತ್ತಾಗದೆ ನನ್ನ ಮಚ್ಚ ಅಂತ ಕರಿತಿದ್ಯಾ ಅಂತಾಳೆ ಚಿನ್ಮಯಿ. ನಿನ್ನ ಕಣ್ಣಲ್ಲಿ ಮಚ್ಚಿನ ಸೆಳೆತ ಇದೆ, ಮಾತಲ್ಲಿ ಮಚ್ಚಿನ ಹರಿತಾ ಇದೆ ಅಂತಾನೆ ಶ್ಯಾಮ್. ಸದ್ಯಕ್ಕೆ ನಿನ್ನ ಕೊರತೆ ನಿಲ್ಲಿಸು ಅಂತಾಳೆ ಚಿನ್ನು. ಯಾಕೆ ಮಚ್ಚ ಅಂತಾನೆ ಶ್ಯಾಮ್. ಮಚ್ಚ ಅಂತ ಕರಿತೀಯಾ ಅಂತ ಅವನ ಹೊಟ್ಟೆಗೆ ಒಂದು ಹೊಡಿತಾಳೆ ಚಿನ್ನು. ಆಗ ಸರಿತಾ ಬರ್ತಾ ಇರೋದನ್ನು ನೋಡಿ ಶ್ಯಾಮ್ ಚಿನ್ನುನ ಆಚೆ ಎಳ್ಕೊಂಡು ಹೋಗ್ತಾನೆ. ಆಗ ಅವಳು ಅವನಿಗೆ ಮತ್ತೆ ಹೊಡಿತಾಳೆ. ಅಮ್ಮ ಅಂತ ಕೂಗ್ತಾನೆ ಶ್ಯಾಮ್. ಅವನ ನೋಡಿ ಶ್ಯಾಮ್ ಅಂತ ಬರ್ತಾರೆ ಸರಿತಾ. ದೊಡ್ಡಮ್ಮ ಅಂತಾನೆ ಶ್ಯಾಮ್. ಶ್ಯಾಮ್ ಒಬ್ಬನೇ ಇದೆಯಾ ಅಂತಾರೆ ಸರಿತಾ. ಹ್ಞೂ ಅಂತಾನೆ ಶ್ಯಾಮ್. ಮತ್ತೆ ಯಾರ್ದೋ ಮಾತು ಕೇಳಿಸ್ತಿತ್ತು ಅಂತಾಳೆ ಸರಿತಾ. ಒಂಟಿಯಾಗಿರೋ ಜಾಗಕ್ಕೆ ಬಂದು ಕವನ ಹೇಳ್ತಿದ್ದೆ ದೊಡ್ಡಮ್ಮ ಅಂತಾನೆ ಶ್ಯಾಮ್. ಎಲ್ಲರೂ ಒಂಥರ ಆದರೆ ನೀನೇ ಒಂಥರ, ಬಾ ಅಂತ ಹೋಗ್ತಾರೆ ಸರಿತಾ. ಸರಿತಾ, ಯಾವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಚಿನ್ನುನ ಕೇಳ್ತಾನೆ ಶ್ಯಾಮ್. ಹಾಂ, ಗೌರಿ ಅಕ್ಕನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕೆ. ಆ ಸಾಹಸನ ನಾನು ಮಾಡಲ್ಲ ಬಿಡು, ಸುಮ್ಮನೆ ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಚಿನ್ಮಯಿ. ಅದು ಆಗಲ್ಲ ಬಿಡಿ ಅಂತಾನೆ ಶ್ಯಾಮ್. ಯಾಕೆ ಅಂತಾಳೆ ಚಿನ್ಮಯಿ. ಅತ್ತಿಗೆ ಈ ಮನೆ ಸೊಸೆ ಆಗಿರಬೇಕು ಅಂದರೆ ನಿಮ್ಮ ಕುಟುಂಬದವ್ರ ಜೊತೆ ಮಾತಾಡಬಾರ್ದು, ಅವರನ್ನು ಭೇಟಿ ಮಾಡಬಾರ್ದು, ಫೋನಲ್ಲಿ ಕೂಡ ಸಂಪರ್ಕ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಇವತ್ತು ಆಂಟಿ ಮನೆ ಹತ್ರ ಬಂದಾಗ ಅವರನ್ನು ಮನೆಯೊಳಗೂ ಬಿಡದೆ ಹಾಗೆ ಕಳಿಸ್ಬಿಟ್ರು. ಈಗಲೂ ನಿಮ್ಮ ಅಮ್ಮ ಬಂದಿದ್ರು, ಜೋಕರ್ ವೇಷ ಹಾಕ್ಕೊಂಡು, ಯಾರಿಗೂ ಗೊತ್ತಿಲ್ಲದಂಗೆ ಮಗಳನ್ನು ನೋಡ್ಕೊಂಡು ಹೋದರು. ಸಾರಿ ಮಚ್ಚ, ಇಲ್ಲಿನ ಪರಿಸ್ಥಿತಿನ ಸರಿ ಮಾಡೋ ಸ್ಥಿತಿಲಿ ನಾನಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಮುಂದೆ ಇದೆಲ್ಲ ಸರಿ ಹೋಗೋ ಟೈಮ್ ಬಂದೇ ಬರುತ್ತೆ ಅಂತಾನೆ ಶ್ಯಾಮ್. ಬರದೇ ಇದ್ದರೆ ನಾನು ಬರ್ತೀನಿ ಅಕ್ಕನಿಗೆ ತೊಂದರೆ ಕೊಟ್ಟವರಿಗೆ ಚುಚ್ಚೋಕೆ ಅಂತ ಚಿನ್ಮಯಿ ಹೋಗ್ತಾಳೆ. ಈಚೆ ಗೌರಿ ಒಡವೆನೆಲ್ಲ ಬಿಚ್ಚಿಡ್ತಿರ್ತಾಳೆ. ಆಗ ಸರಿತಾ ಅಲ್ಲಿಗೆ ಬರ್ತಾರೆ. ಅತ್ತೆ ಬನ್ನಿ ಒಳಗೆ ಅಂತಾಳೆ ಗೌರಿ. ನನ್ನ ಪ್ರಕಾರ ಇದು ಕೆಲಸಕ್ಕೆ ಬಾರದೇ ಇರುವಂಥ ವಸ್ತುನ ಇಡೋ ಸ್ಟೋರ್ ರೂಮ್. ಇದುವರೆಗೆ ನಾನಿಲ್ಲಿಗೆ ಕಾಲಿಟ್ಟಿಲ್ಲ, ಇಡೋದು ಇಲ್ಲ ಅಂತಾರೆ ಸರಿತಾ. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ಬೋದಾ ಅಂತಾಳೆ ಗೌರಿ. ಒಡವೆಗಳನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಹಸೆಮಣೆಯಿಂದ ಹೆಣ್ಣನ್ನು ಮಾಯ ಮಾಡಿ ಆ ಜಾಗದಲ್ಲಿ ಬಂದು ಕೂತ್ಕೊಂಡವರಿಗೆ ಒಡವೆನ ಮಾಯ ಮಾಡೋದು ಕಷ್ಟದ ಕೆಲಸ ಅಲ್ಲ ಅಲ್ವಾ ಅಂತಾರೆ ಸರಿತಾ. ಮಾಯ ಮಾಡೋ ಶಕ್ತಿ ನನಗಿಲ್ಲ ಬಿಡಿ. ಇದ್ದಿದ್ರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ತಪ್ಪು ಕಲ್ಪನೆ ನಾನು ಮಾಯ ಮಾಡ್ತಿದ್ದೆ. ಒಡವೆಗಳನ್ನು ಆಗಲೇ ತೆಗೆದಿಟ್ಟಿದ್ದೀನಿ, ತಗೊಳ್ಳಿ ಅಂತ ಕೊಡ್ತಾಳೆ ಗೌರಿ. ಪದ್ಧತಿ ಪ್ರಕಾರ ಈ ಒಡವೆಗಳು ಈ ಮನೆ ಸೊಸೆಗೆ ಸ್ವಂತ. ಆ ಯೋಗ್ಯತೆ ನಿನಗಿಲ್ಲ ನೋಡು, ಅದಕ್ಕೆ ವಾಪಸ್ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ.
ಒಳ್ಳೆಯದು. ನನಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಇದು ನನ್ನ ಮೈ ಮೇಲಿದ್ದರೆ ನನ್ನನ್ನು ಸುಡ್ತಿರುತ್ತೆ ಅಂತಾಳೆ ಗೌರಿ. ಹಾಗಿದ್ಮೇಲೆ ಇದನ್ನೆಲ್ಲ ನಿನ್ನೆ ರಿಸೆಪ್ಷನಲ್ಲಿ ಹಾಕ್ಕೊಂಡು ಮಹಾರಾಣಿ ಥರ ಮೆರೀತಿದ್ಯಲ್ಲ ಅಂತಾರೆ ಸರಿತಾ. ನಾನು ಮೆರೆದಿದ್ದಲ್ಲ, ನಿಮ್ಮ ಮಗ ನನ್ನ ಕರ್ಕೊಂಡು ಹೋಗಿ ಉತ್ಸವ ಮೂರ್ತಿ ಥರ ನಿಲ್ಲಿಸಿದ್ದು ಅಂತಾಳೆ ಗೌರಿ. ಸಾಕು, ಶ್ರೀಮಂತರ ಥರ ಕಾಣಿಸ್ಕೊಳ್ಳೋಕ್ಕೆ ನೀವು ನಿಮ್ಮ ಮನೆಯವರು ಯಾವ ಥರ ಬೇಕಿದ್ರೂ ವೇಷ ಹಾಕ್ಕೋತೀರಾ ಅಂತ ನನಗೆ ಗೊತ್ತಿಲ್ವಾ ಅಂತಾರೆ ಸರಿತಾ. ನೋಡಿ, ನೀವು ನನ್ನ ಮೇಲೆ ಸಿಟ್ಟಿದ್ರೆ ನನಗೆ ಹೇಳಿ, ನನ್ನ ಮನೆಯವರನ್ನ ವಿಷಯಕ್ಕೆ ತರಬೇಡಿ. ನನಗೆ ಇವತ್ತು ಈ ವೇಷ ಹಾಕಿದ್ದು ನಿಮ್ಮ ಮಗ ಬಂದು ಇದನ್ನು ನನ್ನ ಮೇಲೆ ಎಸ್ಬಿಟ್ಟ, ಆಮೇಲೆ ಬಂದು ರೆಡಿಯಾಗು ಅಂತ ಬಲವಂತ ಮಾಡಿದರು. ದಯವಿಟ್ಟು ಮತ್ತೆ ನನಗೆ ಇದನ್ನು ಯಾವತ್ತೂ ಕೊಡಬೇಡಿ. ನಿಮ್ಮ ಮಗಂಗೂ ಇದನ್ನೇ ಹೇಳಿ. 10 ಜನರ ಮುಂದೆ ನನ್ನ ಪ್ರದರ್ಶನ ಮಾಡೋದಕ್ಕೆ ನಾನು ಹೊಸದಾಗಿ ಡಿಸೈನ್ ಆಗಿರೋ ಒಡವೆ ಅಲ್ಲ, ಅದನ್ನು ಅವರಿಗೆ ಅರ್ಥ ಮಾಡಲಿ. ತಗೊಳ್ಳಿ ಅತ್ತೆ ಅಂತಾಳೆ ಗೌರಿ. ಅತ್ತೆ ಅಂತ ಕರಿಬೇಡ ಅಂತಾರೆ ಸರಿತಾ. ಆಂಟಿ ಅಂತ ಕರಿಬೋದಾ ಅಂತಾಳೆ ಗೌರಿ. ಬೇಕಾಗಿಲ್ಲ ಅಂತಾರೆ ಸರಿತಾ. ಮೇಡಮ್ ಅಂತಾಳೆ ಗೌರಿ. ಬೇಡ ಅಂತಾರೆ ಸರಿತಾ. ಮತ್ತೆ ಇನ್ನೇನು ಕರೀಲಿ ಅಂತಾಳೆ ಗೌರಿ. ಏನು ಕರಿಬೇಡ, ಯಾಕಂದರೆ ನಾನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತಾರೆ ಸರಿತಾ. ಥ್ಯಾಂಕ್ಸ್, ಸೊಸೆಯಾಗಿ ಒಪ್ಕೊಂಡಿಲ್ಲ ಅಂದ್ರಿ, ಒಪ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ ಅದಕ್ಕೆ ಅಂತಾಳೆ ಗೌರಿ. ನನ್ನ ಪ್ರಕಾರ ಎರಡಕ್ಕೂ ಒಂದೇ ಅರ್ಥ ಅಂತಾರೆ ಸರಿತಾ. ಕಾಲಕ್ಕೆ ಎಲ್ಲನೂ ಬದಲಾಯಿಸೋ ಶಕ್ತಿ ಇದೆ ಅಂತಾಳೆ ಗೌರಿ. ಅದು ನಾನು ಬದುಕಿರೋರಿಗೂ ಅಂತ ಸರಿತಾ ಹೇಳುವಾಗ ಆಗಲ್ಲ ಅಂತ ಹೇಳಬೇಡಿ ಅಂತಾಳೆ ಗೌರಿ. ನೋಡು ಅಂತಾರೆ ಸರಿತಾ. ಒಡವೆ ತಗೊಳ್ಳಿ ಅಂತಾಳೆ ಗೌರಿ. ಶೋಭಾ ಅಂತ ಕರೀತಾರೆ ಸರಿತಾ. ಶೋಭಾ ಬಂದು ಅಮ್ಮವರೇ ಅಂತಾಳೆ. ಇವಳು ಬಿಚ್ಚಿಟ್ಟಿರೋ ಒಡವೆನ ಚೆನ್ನಾಗಿ ತೊಳೆದು ನನ್ನ ರೂಮಲ್ಲಿಡು ಅಂತಾರೆ ಸರಿತಾ. ಶೋಭಕ, ಚಿನ್ನ ತೊಳಿಬೇಕಾದ್ರೆ ಕೆಮಿಕಲ್ನ ನೋಡಿ ಯೂಸ್ ಮಾಡಿ. ಅರ್ಧ ರಾಗಿ ಕಾಳಷ್ಟು ಚಿನ್ನದ ತೂಕ ಕಡಿಮೆ ಆದರೂ ನಾನು ಮಾಯ ಮಾಡಿದೆ ಅಂತ ನನಗೆ ಬೈತಾರೆ. ಪಾಪ, ಎಷ್ಟು ಅಂತ ಬೈತಾರೆ. ಬೈತಾ ಬೋರ್ ಆಗಲ್ವಾ ಅಂತಾಳೆ ಗೌರಿ. ಆಗ ಸಿಟ್ಟಿಂದ ಸರಿತಾ ಅಲ್ಲಿಂದ ಹೋಗ್ತಾರೆ. ಈಚೆ ಗೌರಿ ನೀರು ಬಾಟ್ಲನ್ನ ತಗೊಂಡು ಮನೆಯೊಳಗೆ ಹೋಗ್ತಿರುವಾಗ ಸರಿತಾ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಅಂತಾರೆ. ಅಡುಗೆ ಮನೆಗೆ ಅಂತಾಳೆ ಗೌರಿ. ಯಾಕೆ ಅಂತಾರೆ ಸರಿತಾ. ನೀರು ಬೇಕಾಗಿತ್ತು ಅಂತಾಳೆ ಗೌರಿ. ಅದಕ್ಕೆ ನೀನು ಹೇಗೆ ಅಡುಗೆ ಮನೆಗೆ ಕಾಲಿಡ್ತಿದ್ಯಾ? ಈ ಮನೇಲಿ ನಿನ್ನ ಜಾಗ ಏನು, ನಿನ್ನ ಯೋಗ್ಯತೆ ಏನು ಅಂತ ಹೇಳಿದ ಮೇಲೂ ಇಲ್ಲಿಗೆ ಬರೋಷ್ಟು ಧೈರ್ಯನ ನಿನಗೆ ಅಂತಾರೆ ಸರಿತಾ. ಬಾಯಾರಿಕೆ ಆಗ್ತಿದೆ ಅಂತಾಳೆ ಗೌರಿ. ಅದಕ್ಕೆ ನೀನು ಇಲ್ಲಿಗೆ ಬರೋದಲ್ಲ, ನೀನಿರೋ ಕಡೆನೇ ತರಿಸ್ಕೋಬೇಕಾಗಿತ್ತು ಅಂತಾರೆ ಸರಿತಾ. ನೀವು ಈ ಮನೆ ದೊಡ್ಡ ಸೊಸೆ, ನೀವು ಏನೇ ಬೇಕು ಅಂತ ಕೇಳಿದ್ರು ತಂದು ಕೊಡೋಕ್ಕೆ ಕೆಲಸದವರಿದ್ದಾರೆ, ಆದರೆ ನನಗೆ ಯಾರಿದ್ದಾರೆ ಹೇಳಿ, ನನ್ನ ಕೆಲಸನ ನಾನೇ ಮಾಡಬೇಕಲ್ವಾ ಅಂತಾಳೆ ಗೌರಿ. ಆಗ ಸರಿತಾ ಶೋಭಾ ಅಂತ ಕೂಗ್ತಾರೆ. ಅಮ್ಮವರೇ ಅಂತ ಶೋಭಾ ಬರ್ತಾರೆ. ಕುಡಿಯೋಕ್ಕೆ ನೀರು ಬೇಕಂತೆ ತಂದುಕೊಡು ಅಂತಾರೆ. ಶೋಭಾ ಹೋಗ್ತಾರೆ. ಒಂದು ಮೂಲೆಯಲ್ಲಿ ಜಾಗ ಕೊಟ್ಟಿದ್ರೆ ಅಲ್ಲಿ ಬಿದ್ದಿರಬೇಕು, ಅದನ್ನು ಬಿಟ್ಟು ಎಲ್ಲೆಲ್ಲೋ ಓಡಾಡಿದರೆ ಚೆನ್ನಾಗಿರಲ್ಲ, ಅರ್ಥ ಆಯ್ತಾ ಅಂದ್ಕೊಂಡಿದ್ದೀನಿ ಅಂತಾರೆ ಸರಿತಾ. ನೀವು ಇಷ್ಟು ಹೇಳಿದ ಮೇಲೂ ಅರ್ಥ ಆಗದೆ ಇರುತ್ತೆ ಅತ್ತೆ ಅಂತಾಳೆ ಗೌರಿ. ಅತ್ತೆ ಅನ್ಬೇಡ ಅಂತಾರೆ ಸರಿತಾ. ಆಯಿತು ಅತ್ತೆ. ಅಲ್ಲ ಅತ್ತೆ, ಅಯ್ಯೋ ಸಾರಿ ಅತ್ತೆ, ಕ್ಷಮಿಸಿ ಅಂತಾಳೆ ಗೌರಿ. ಸಾಕು, ಇನ್ನೊಂದು ಸಲ ಇಲ್ಲಿಗೆ ಕಾಲಿಡಬೇಡ ಅಂತಾರೆ ಸರಿತಾ. ನಾನು ಅಡುಗೆ ಮನೆಗೆ ಕಾಲಿಟ್ರೆ ಅಶುದ್ಧವಾಗುತ್ತೆ ಅನ್ನೋದಾದರೆ ನಾನು ಯಾವತ್ತೂ ಅಲ್ಲಿಗೆ ಕಾಲಿಡಲ್ಲ ಅಂತಾಳೆ ಗೌರಿ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅಂತಾರೆ ಸರಿತಾ. ಆಗ ನೀರನ್ನು ತಂದುಕೊಡ್ತಾರೆ ಶೋಭಾ. ಗೌರಿ ಸರಿತಾ ಹತ್ರ ವಾದ ಮಾಡಿ ಅಲ್ಲಿಂದ ಹೋಗ್ತಾಳೆ. ಈಚೆ ಕಾಂತಾಲಕ್ಷ್ಮಿ ರೋಡಲ್ಲಿ ನಡ್ಕೊಂಡು ಬರ್ತಾ, ಏನು ಬಿಸ್ಲಪ್ಪ ಅಂತ ಚಿನ್ಮಯ್ಯನ ನೋಡಿ. ನಮ್ಮ ಚಿನ್ನು ಅಲ್ವಾ, ಇಲ್ಲೇನೇ ಮಾಡ್ತಿದ್ಯಾ, ಸ್ವಲ್ಪ ಮಾರ್ಕೆಟ್ವರೆಗೂ ಬಿಟ್ಬಿಡೆ ಅಂತಾರೆ. 1 ನಿಮಿಷ ಅಂತ ಮೊಬೈಲ್ ನೋಡ್ತಿರ್ತಾಳೆ ಚಿನ್ನು. ಏನೇ ನೋಡ್ತಿದ್ಯಾ ಅಂತಾರೆ ಕಾಂತಲಕ್ಷ್ಮಿ. ಇಂಟರ್ನೆಟ್ಟಲ್ಲಿ ಒಂದು ವಿಷಯ ಸರ್ಚ್ ಮಾಡ್ತಿದ್ದೀನಮ್ಮ, ಲೋಕವೆಲ್ಲ ಬೈದರು, ಎಷ್ಟೇ ಅವಮಾನ ಆದರೂ ಮರುಕ್ಷಣನೇ ಅವನ್ನೆಲ್ಲ ಮರೆತು ಹಲ್ಕಿಸಿಯವರನ್ನು ಏನಂತ ಕರೀತಾರೆ ಅಂತ ಹುಡುಕ್ತಿದ್ದೀನಿ ಅಂತಾಳೆ ಚಿನ್ನು. ಏನಂತೆ ಅಂತಾರೆ ಕಾಂತಲಕ್ಷ್ಮಿ. ಕಾಂತಲಕ್ಷ್ಮಿ ಅಂತಮ್ಮ ಅಂತಾಳೆ ಚಿನ್ನು. ಹಾಕ್ತೀನಿ ನೋಡು ಅಂತಾರೆ ಕಾಂತಲಕ್ಷ್ಮಿ. ನಾನು ಹೇಳ್ತಿರೋದು ಸುಳ್ಳ, ಗೌರಿ ಅಕ್ಕಂಗೆ ಹೀಗೆ ಮಾಡಿದ್ಯಾ ಅಂತ ಎಲ್ಲರೂ ನಿನ್ನ ಬೈತಿದ್ದಾರೆ ಅಂತಾಳೆ ಚಿನ್ನು. ಅವಳಿಗೇನೇ ಆಗಿದೆ, ಕೋಟ್ಯಾಧಿಪತಿ ಮನೆ ಸೊಸೆ ಅವಳು ಅಂತಾರೆ ಕಾಂತಲಕ್ಷ್ಮಿ. ಅದಕ್ಕೆ ಅವಳು ಇಲ್ಲಿಗೆ ಬರ್ತಿಲ್ವಾ ಅಂತಾಳೆ ಚಿನ್ನು. ಬರ್ತಾಳೆ, ಹಬ್ಬ ಬಂದಾಗ ಬರ್ತಾಳೆ, ಮನೆಗೆ ಹೋದಾಗ ಅದನ್ನೇ ತಾನೇ ಅವಳು ಹೇಳಿದ್ದು ಅಂತಾರೆ ಕಾಂತಲಕ್ಷ್ಮಿ. ಅಮ್ಮ ಸಾಕು ನಿಲ್ಲಿಸು ನಿನ್ನ ಸುಳ್ಳಿನ ಪುರಾಣನ. ಅಕ್ಕ ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಿದ್ರೆ ನಿನಗೆ ಇಲ್ಲಿ ಹೇಗಮ್ಮ ಊಟ ಸೇರುತ್ತೆ ಅಂತಾಳೆ ಚಿನ್ನು. ಅವಳು ಚೆನ್ನಾಗಿದ್ದಾಳೆ ಅಂತಾರೆ ಕಾಂತಲಕ್ಷ್ಮಿ. ಹಾಗಿದ್ರೆ ಅವತ್ತು ನಿನ್ನ ಮನೆ ಹೊರಗಡೆ ನಿಲ್ಲಿಸ್ತಾ ಇದ್ರಾ ಗೌರಿ ಅಕ್ಕ? ಅಲ್ಲಿ ಮಹಾರಾಣಿ ಅಲ್ಲ, ಕೈದಿ. ಆ ಮನೆಯವ್ರು ಹಾಕಿರೋ ಷರತ್ತೆಲ್ಲ ನನಗೆ ಗೊತ್ತಮ್ಮ ಅಂತಾಳೆ ಚಿನ್ನು. ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು ಅಂತಾರೆ ಕಾಂತಲಕ್ಷ್ಮಿ. ಒಂದು ಸಲ ನೀನು ಸತ್ಯ ಹೇಳ್ಬಿಡು ಅಂತಾಳೆ ಚಿನ್ನು. ಸುಳ್ಳನ್ನು ಅವರಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತಾರೆ ಕಾಂತಲಕ್ಷ್ಮಿ. ನಂತರ ಚಿನ್ನು ಅಮ್ಮನ ಗಾಡೀಲಿ ಕರ್ಕೊಂಡು ಹೋಗ್ತಾಳೆ. ಈಚೆ ವಿವೇಕ್ ಮನೆಗೆ ಪುರೋಹಿತರು ಬಂದಿರ್ತಾರೆ. ವಿವೇಕ್ ಬಂದು ಅನಿಕೇತ್ ಹತ್ರ, ಏನು ಪುರೋಹಿತರು ಬಂದಿದ್ದಾರೆ, ಏನಾದರೂ ಮನೆಯಲ್ಲಿ ವಿಶೇಷ ಪೂಜೆ ಇದೆಯಾ ಅಂತಾನೆ. ನನಗೇನು ಗೊತ್ತಾಗ್ತಿಲ್ಲ ಅಂತಾನೆ ಅನಿಕೇತ್. ಚಿಕ್ಕಮ್ಮ ಅಂತಾನೆ ವಿವೇಕ್. ನಿನ್ನ ಲೈಫ್ನ ಅತೀ ದೊಡ್ಡ ಟ್ವಿಸ್ಟ್ ಏನು ಅಂತ ನಿನಗೆ ಗೊತ್ತಾಗುತ್ತೆ ವಿವೇಕ್ ಅಂತಾರೆ ಆಶಾ. ವಿವೇಕ್, ಪುರೋಹಿತರು ಪಂಚಾಂಗದಲ್ಲಿ ಇವತ್ತು ನಿನ್ನ ಜಾತಕ ನೋಡಿ ಯಾವ ನಕ್ಷತ್ರಕ್ಕೆ ಯಾವ ಗ್ರಹ ಉಲ್ಟಾ ಹೊಡೆಯುತ್ತೆ ಅಂತ ಲೆಕ್ಕ ಹಾಕಿ ನೋಡ್ತಿದ್ದಾರೆ. ಇವತ್ತು ನಿನಗೆ ಗ್ರಹಚಾರ ಶುರುನೋ ಯೋಗ ಶುರುನೋ ಅಂತ ನೋಡಿ ಹೇಳ್ತಾರೆ. ವೆಯ್ಟ್ ಅಂತಾಳೆ ಚಂಚಲ. ಆಗ ಅಲ್ಲಿಗೆ ಗೌರಿ ಬರ್ತಾಳೆ, ಸರಿತನು ಬರ್ತಾರೆ.
ಅತ್ಯಂತ ಶುಭವಾಗಿದೆ. ದೀನಬಂಧುಗಳೇ, ಶಾಸ್ತ್ರೋಕ್ತವಾಗಿ ಗಣನೆ ಮಾಡಿ ಹೇಳ್ತಿದ್ದೀನಿ. ಇವತ್ತು ರಾತ್ರಿ 10:25ಕ್ಕೆ ಅಶ್ವಿನಿ ಲಗ್ನ ಮುಹೂರ್ತದಲ್ಲಿ ದಂಪತಿಗಳಿಗೆ ಪ್ರಸಕ್ತವಾದ ಕಾಲ ಇದೆ. ಗೃಹಸ್ಥಾಶ್ರಮದ ಈ ಪುಣ್ಯವಿಧಿ ಸುಲಲಿತವಾಗಿ ನೆರವೇರಲಿ. ನೀವು ಅವರಿಗೆ ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಪುರೋಹಿತರು ಹೋಗ್ತಾರೆ. ಆಗ ಸರಿತಾ, ಏನು ನಡೀತಿದೆ ಇಲ್ಲಿ ಅಂತಾರೆ. ನಮ್ಮ ವಿವೇಕ್ಗೆ ಮೊದಲನೇ ರಾತ್ರಿ ಮುಹೂರ್ತ ನೋಡಿ ಹೋಗಿದ್ದಾರೆ ಅತ್ತಿಗೆ ಅಂತಾರೆ ಧೀರೇಶ್. ಈ ಮದುವೆ ಮನಸಾರೆ ಒಪ್ಕೊಂಡು ಮಾಡಿಲ್ಲ ಅನ್ನೋದು ಮನೆಯವರಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಮಗನಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರು ಈಗ ದಿಢೀರ್ ಅಂತ ಫಸ್ಟ್ ನೈಟ್ ಮಾಡಿದರೆ ಅವನು ಹೇಗೆ ಒಪ್ಕೋತಾನೆ ನೋಡಿ. ಇದೆಲ್ಲ ಏನು ಬೇಡ ಅಂತಾಳೆ ಸರಿತಾ. ಇದು ಅವನ ಮನಸ್ಸಲ್ಲಿರೋದು ಮಾತಾ, ನಿನ್ನ ತಲೆಯಲ್ಲಿ ಓಡ್ತಾ ಇರೋದಾ ಅಂತಾರೆ ಶಾರದಾ. ಅವನ ಮನಸ್ಸಲ್ಲಿರೋದನ್ನೇ ಹೇಳ್ತಿದ್ದೀನಿ ಅಂತಾರೆ ಸರಿತಾ. ಅವ್ನು ನಿನ್ನ ಹತ್ರ ಹೇಳಿದ್ನಾ ಅಂತಾರೆ ಶಾರದಾ. ಮಕ್ಕಳ ಮನಸ್ಸಲ್ಲಿರೋದು ತಾಯಿಗೆ ಗೊತ್ತಾಗಲ್ಲ. ಇವಳನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ನನ್ನಿಂದನೇ ಆಗ್ತಿಲ್ಲ. ಹಾಗಿದ್ಮೇಲೆ ಇದೆಲ್ಲ ಬೇಕಾ ಅಂತಾರೆ ಸರಿತಾ. ನೋಡಮ್ಮ, ದೊಡ್ಡವರು ನಿರ್ಧಾರ ಮಾಡಿದ್ದಾರೆ ಅಂದಮೇಲೆ 100ಕ್ಕೆ 100 ಒಳ್ಳೆಯದೇ ಇರುತ್ತಲ್ವಾ ಸರಿತಾ. ಮದುವೆ ಆದಮೇಲೆ ಸಂಪ್ರದಾಯವೇ ಸಂಬಂಧನ ಗಟ್ಟಿ ಮಾಡೋದು. ಇವಾಗ ಬೇಡ ಅಂದರೆ ಮತ್ತೆ ಯಾವಾಗ ಅಂತಾರೆ ತಾತ. ಅರ್ಥ ಮಾಡ್ಕೊಳ್ಳಿ, ವಿವೇಕ್ಗೆ ಅವಳು ಇಷ್ಟ ಇಲ್ಲ ಅಂತಾರೆ ಸರಿತಾ. ಮದುವೆನೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂತಾರೆ ಶಾರದಾ. ಅಜ್ಜಿ ಪ್ಲೀಸ್, ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಅಂತಾನೆ ವಿವೇಕ್. ಇಷ್ಟ ಕಷ್ಟದ ಮಧ್ಯೆ ಮದುವೆ ನಡೆದೋಗಿದೆ. ಈಗ ನೀನು ಅವಳು ಗಂಡ ಹೆಂಡತಿ ರಿಸೆಪ್ಷನಲ್ಲಿ ನಗ್ನಗ್ತಾ ಇಬ್ಬರು ಪಕ್ಕದಲ್ಲೇ ನಿಂತಿದ್ರಿ, ಅದು ಸುಳ್ಳ ಅಂತಾರೆ ತಾತ. ಬಂದವ್ರ ಮುಂದೆ ಹಾಗೆ ನಡ್ಕೊಳ್ದೇ ಇದ್ರೆ ಗೌರವಕ್ಕೆ ಚ್ಯುತಿ ಬರಲ್ವಾ ಅಂತಾನೆ ವಿವೇಕ್. ಮದುವೆ ಆಗಿ ಗಂಡ ಹೆಂಡತಿ ದೂರ ಇದ್ರೆ ಅದು ಸರಿನಾ ಅಂತಾರೆ ತಾತ. ಮದುವೆ ನಾಟಕ ಆಯಿತು, ಇನ್ನೂ ನಾಟಕ ಆಡಬೇಕಾ ಅಂತಾನೆ ವಿವೇಕ್. ಬದುಕೆ ಹಾಗೆ ಕಣಪ್ಪ, ಸಂಪ್ರದಾಯನ ವಿರೋಧಿಸಿದ್ರೆ ಬದುಕು ಚೆನ್ನಾಗಿರತ್ತಾ ಅಂತಾರೆ ತಾತ. ಪುಣ್ಯವತಿ ಖಂಡಿತ ಇದಕ್ಕೆ ಒಪ್ಪಲ್ಲ. ಇವಳನ್ನು ನೋಡಿದರೆ ಗೊತ್ತಾಗ್ತಿದೆ, ಮುಖದಲ್ಲಿ ಭಯ ಕಾಣ್ತಿದೆ ಅಂತ. ಅವಳ ಬಾಯಿಂದನೇ ಬೇಡ ಅಂತ ಹೇಳಿಸಿದ್ರೆ ಇದಕ್ಕೆ ಒಂದು ಮುಕ್ತಿ ಸಿಗುತ್ತೆ ಅಂತ ಗೌರಿ ಹತ್ರ ಬಂದು, ಪುಣ್ಯವತಿ, ಈ ಮದುವೆಯಿಂದ ಆಗಿರೋ ಬೆಂಕಿ ಇನ್ನೂ ಆರಿಲ್ಲ. ನಮ್ಮಿಬ್ಬರನ್ನ ಒಂದೇ ರೂಮಿಗೆ ಕಳಿಸ್ತಿದ್ದಾರೆ. ನೀನು ಇನ್ನು ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿಬಿಡು ಅಂತಾನೆ. ಇಷ್ಟ ಇಲ್ಲ ಅಂತ ನಾನೇ ಯಾಕೆ ಹೇಳಲಿ ಅಂತ ಗೌರಿ ನಾಚ್ಕೋತಾಳೆ. ಹೂವು ಹಣ್ಣಾಗಬೇಕು, ಹಣ್ಣು ಉದುರಿ ಮತ್ತೆ ಮೊಳಕೆ ಆಗಬೇಕು, ಇದೇ ತಾನೇ ಪ್ರಕೃತಿ ಅಂತಾಳೆ ಗೌರಿ. ಏಯ್, ಹೀಗೆ ಮಾತಾಡೋಕ್ಕೇನು ಅನ್ಸಲ್ವ ನಿನಗೆ ಅಂತಾನೆ ವಿವೇಕ್. ಸಂಸಾರ ಅಂದರೆ 2 ವ್ಯಕ್ತಿತ್ವಗಳ ಸಮಾಗಮ, 2 ಮನಸ್ಸುಗಳ ಸಂಗಮ, 2 ದೇಹ ಅಂತ ಗೌರಿ ಹೇಳುವಾಗ, ಚೀಚಿ, ಎಲ್ಲರ ಮುಂದೆ ಮಾತಾಡೋಕ್ಕೇನು ಅನ್ಸಲ್ವಾ ಅಂತಾನೆ ವಿವೇಕ್. ಎಲ್ರಿಗೂ ಹಾಗೆ ಅನಿಸಿದ್ರೆ ಜಗತ್ತು ಅವರಿಂದ ಮುಂದೆ ಹೋಗಲ್ಲ ಯಜಮಾನ್ರೆ. ತಾತ ಹಾಗೆ ಅಂದ್ಕೊಂಡಿದ್ದಿದ್ರೆ ದೊಡ್ಡ ಮಾವ ಚಿಕ್ಕ ಮಾವ ಇಲ್ಲಿರ್ತಿದ್ರಾ? ಹೋಗಲಿ, ಅತ್ತೆ ಬೇಡ ಅಂದಿದ್ದರೆ ನೀವು ಈ ಪ್ರಪಂಚಕ್ಕೆ ಬರ್ತಿದ್ದೀರಾ ಅಂತಾಳೆ ಗೌರಿ. ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ತಾತ ಹೇಳ್ತಾರೆ. ಅವಳು ಇವತ್ತಿನ ದಿನನ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಬೇಕು, ಆ ಥರ ನಾನು ಮಾಡ್ತೀನಿ ಅಂತಾನೆ ವಿವೇಕ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.